ನಮಸ್ಕಾರ ವೀಕ್ಷಕರೇ, ಸೊಸೈಟಿ ಅಕ್ಕಿ ಬಳಸ್ಕೊಂಡು ಮೆಂತೆ ಪಲಾವು ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ವೀಕ್ಷಕರೇ, ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಯಾವ್ದಾರ ಅಗ್ಲವಾಗಿರುವಂತ ತಪ್ಪಲೆ ಇಟ್ಕೊಂಡ್ರೆ ಆಗುತ್ತೆ. ಒಂದ್ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಮಸಾಲೆಗೆ ಅಂತ ಪಲಾವ್ ಎಲೆ 1-2, ಏಲಕ್ಕಿ 2, ಒಂದ್ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ, 1 ಮೆಣಸು, 1 ಇಂಚು ಚಕ್ಕೆ ಹಾಕೊಂಡಿದ್ದೀನಿ, 1 ಸಣ್ಣಗೆ ಹಚ್ಚಿರುವಂತ ಈರುಳ್ಳಿನ ಹಾಕೊಂಡು ಡ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಮಗ್ಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. 4 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ ಮಧ್ಯಕ್ಕೆ ಸೀಳ್ಬಿಟ್ಟು. ಅದೇ ರೀತಿ ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ಯಾವುದೇ ಪಲಾವ್ಗಾದ್ರೂ ಹಸಿ ಬಟಾಣಿ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಬಟಾಣಿ ಇದ್ರೇನೆ ಅದು ಪಲಾವ್ ಅಂತ ಅನ್ನಿಸ್ಕೊಳ್ಳೋದು. ಅದನ್ನ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೊಬಿಟ್ಟು ಇವಾಗ ಮೆಂತ್ಯ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಒಗ್ಗರಣೆನಲ್ಲಿ ಚೆನ್ನಾಗಿ ಮಗ್ಗಿಸ್ಕೋಬೇಕಾಗುತ್ತೆ. ಮೆಂತ್ಯ ಸೊಪ್ಪೆಲ್ಲ ಸಾಫ್ಟ್ ಆಗಬೇಕು. ನೋಡಿ, ಈ ರೀತಿ ಕಾಣಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸೊಪ್ಪು ಸಾಫ್ಟ್ ಆದ್ಮೇಲೆ 1 ಟೊಮೊಟೊ ಹಣ್ಣನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೋತಾ ಇದ್ದೀನಿ. ಯಾಕಂದ್ರೆ ಟೊಮೊಟೊ ಹಣ್ಣಲ್ಲಿ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ್ರೆ, ಅದಕ್ಕೋಸ್ಕರ ಇವಾಗಲೇ ಹಾಕೋತಾ ಇದ್ದೀನಿ. ಟೊಮೊಟೊನು ಕೂಡ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಮೆಂತೆ ಪಲಾವು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, 15 ನಿಮಿಷದೊಳಗೆ ಮಾಡಾಕ್ಬೋದು, ಬೇಗನೆ ಆಗೋಗುತ್ತೆ. ಇವಾಗ 1/4 ಲೀಟ್ರಲ್ಲಿ ಅರ್ಧ ಆಗುವಷ್ಟು ಮೊಸರು ಹಾಕೋತಾ ಇದ್ದೀನಿ. 1/4 ಲೀಟ್ರ್ ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲಿ ಅರ್ಧ ಮೊಸರು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1-2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇವೆರಡು ಸಹ ಚೆನ್ನಾಗಿ ಮಗ್ಗಿಸ್ಬೇಕಾಗುತ್ತೆ. ಇವೆರಡು ಹಾಕಾದ್ಮೇಲೆ ಒಂಥರ ಕ್ರೀಮ್ ತರ ಚೆನ್ನಾಗಾಗುತ್ತೆ ಮಸಾಲೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಣ್ಣ ಊರಿನಲ್ಲೇ. ನೋಡಿ, ಈ ತರ ಮಸಾಲೆ ಗಟ್ಟಿಗಾದ್ಮೇಲೆ ನೀರು ಹಾಕೋತಾ ಇದ್ದೀನಿ. ನಾನು 1/4 kg ಆಗೋಷ್ಟು ಅಕ್ಕಿ ಹಾಕೊಂಡಿದ್ದೀನಿ, ಅದಕ್ಕೆ ಬೇಕಾದಷ್ಟು ನೀರು ಹಾಕೊಂಡಿದ್ದೀನಿ. ನಾನು ಅಳತೆ ಮೇಲೆ ಹಾಕೋತಾ ಇಲ್ಲ, ನಾನು ಹೆಂಗ್ ಅಂದಾಜ್ ಮೇಲೆ, ಕಣ್ಣಿನ ಅಂದಾಜ್ ಮೇಲೆ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ನಿಮಗೆ ಗೊತ್ತಿರುತ್ತಲ್ಲ ಅನ್ನ ಮಾಡೋದು ಹೇಗೆಲ್ಲ ಅಂತ, ಆ ರೀತಿ ನೋಡ್ಬಿಟ್ಟು ಬೇಕಾದ್ರೆ ಹಾಕೊಳ್ಳಿ. ನಾನು ತಪ್ಪಲೆಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಮ್ಮಿ ಆದ್ರೂ ಪರವಾಗಿಲ್ಲ. ಕಮ್ಮಿ ಆದ್ರೆ ಬೇಕಾದ್ರೆ ಹಾಕೋಬಹುದು, ಜಾಸ್ತಿ ಆದ್ರೂ ಹಂಗೆ ಹಿಂಗಿಸ್ಬೋದು, ಏನಾಗೋದಿಲ್ಲ. ಇವಾಗ ಸ್ವಲ್ಪ ಪುದೀನನ ಆಡ್ ಮಾಡ್ಕೊತಾ ಇದ್ದೀನಿ. ಇದು ಕುದಿ ಬರ್ಬೇಕು, ಅಲ್ಲಿವರೆಗೂ ನಾವು ಮುಚ್ಬಿಟ್ಟು ಬಿಟ್ಬಿಡೋಣ. 5 ನಿಮಿಷ ಕುದಿಸಿದ್ರೆ ಈ ತರ ಬಂದಿರುತ್ತೆ, ನೋಡ್ಕೊಳ್ಳಿ. ನೋಡಿ, ಇವಾಗ ಈ ತರ ಕುದಿತಾ ಇದೆಯಲ್ಲ, ಇವಾಗಲೇ ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಅಷ್ಟೇ. ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಗರಂ ಮಸಾಲ, ಚಿಕನ್ ಮಸಾಲ, ಯಾವ್ದಾದ್ರು ಒಂದು ಮಸಾಲ ಈ ಟೈಮಲ್ಲಿ ಹಾಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ನಾನು ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕೋತಾ ಇದ್ದೀನಿ. ನಾನು ಸೊಸೈಟಿ ಅಕ್ಕಿ ತಾಂಡಿರೋದ್ರಿಂದ 4-5 ಸಲ ಅಕ್ಕಿನ ತೊಳೆದ್ಬಿಟ್ಟು ಮಾಡಿ ಹಾಕೋತಾ ಇರೋದು. ನೀವು ಸಹ ನೋಡ್ಬಿಟ್ಟು ಮಾಡಿ ಹಾಕೊಳ್ಳಿ. ಅದರಲ್ಲಿ ಕಲ್ಲು ಮಣ್ಣು ಭತ್ತ ಎಲ್ಲ ಇರುತ್ತೆ, ಅದೆಲ್ಲ ತೆಗಿಬೇಕು. ಇವಾಗ ಸ್ವಲ್ಪ ರುಚಿ ನೋಡ್ಕೊಳ್ಳಿ, ಉಪ್ಪು ಕರೆಕ್ಟ್ ಆಗಿದ್ಯಾ ಅಂತ. 90% ಬೆಂದೋಗಿರುತ್ತೆ 5 ನಿಮಿಷ ಮುಚ್ಚಿ ಬಿಟ್ಟ ತಕ್ಷಣನೇ. ಇವಾಗ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ನೀಟಾಗಿ ಒಂದ್ಸಲ ತಿರುಗ್ಕೊಳ್ಳಿ. ಇವಾಗ ನೀಟಾಗಿ ಒಂದ್ಸಲ ಅಳ್ಕೋಬಿಟ್ಟು ಅದನ್ನ ಮುಚ್ಚಿ ಬಿಟ್ಬಿಡಿ. ಅದನ್ನ 1-2 ನಿಮಿಷ ಮುಚ್ಚಿ ಬಿಟ್ಬಿಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಕ್ಕಿ. 2 ನಿಮಿಷ ಬಿಟ್ಟು ನೋಡಿದ್ರೆ ನೋಡಿ ಹೀಗಾಗಿರುತ್ತೆ. ಒಂದ್ಸಲ ಚೆನ್ನಾಗಿ ಕೈ ಆಡಿಸ್ಕೊಬಿಟ್ಟು ಮತ್ತೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ಮುಚ್ಚಿ ಬಿಟ್ಬಿಡಿ. ಅವಾಗ ಅನ್ನ ತುಂಬಾ ಚೆನ್ನಾಗಿ ಉಡುಡಿಯಾಗಿ ಬಂದಿರುತ್ತೆ. ಅವಾಗ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಮನೇಲಿ ಸೊಸೈಟಿ ಅಕ್ಕಿದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ, ಟಿಫನ್ ತುಂಬಾ ರುಚಿಯಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.